ನಮಸ್ಕಾರ. ಯೂಟ್ಯೂಬ್ ಚಾನಲ್ ಮ್ಯಾಜಿಕಲ್ ಮೀಡಿಯಾ 279 ನಾನು ರೂಪಶ್ರೀ ಮಾತಾಡ್ತಾ ಇರೋದು. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಂಬಿದ್ದೀನಿ. ನೋಡೋಣ ಇವತ್ತು ನಿಮ್ಮ ಶ್ರದ್ಧೆ, ನಿಮ್ಮ ಭಕ್ತಿ, ನಿಮ್ಮ ಗುರು ಏನು ಆಶೀರ್ವಾದ ಕೊಡ್ತಾರೆ ಅಂತ ನೋಡೋಣ. ಬಾಬಾ ಓಕೆ. ಸೊ ಫಸ್ಟ್ ಕಾರ್ಡು, ಓವರ್ ಬರ್ಡನ್ಡ್, ಸೇ ನೋ ಆ್ಯಂಡ್ ರಿಲೀಸ್ ಬರ್ಡನ್. ಸೊ ಇಲ್ಲಿ ಕಾಣ್ತಾ ಇರೋದು ಏನಂದರೆ, ಜೀವನದ ಭಾರ ಸಿಕ್ಕಾಬಟ್ಟೆ ಜಾಸ್ತಿ ಆಗಿಬಿಟ್ಟಿದೆ ಅಂತ. ಅಂದರೆ ಹೊರಕ್ಕಾಗ್ತಾ ಇಲ್ಲ, ತುಂಬ ತೊಂದರೆಗಳು, ತುಂಬ ಕಷ್ಟಗಳು ಜಾಸ್ತಿ ಆಗಿದೆ ಯಾರಿಗೋ ಇಲ್ಲಿ ಅಂತ ತೋರಿಸ್ತಾ ಇದ್ದಾರೆ. ನಿಮ್ಮ ಪ್ರಾರ್ಥನೆ ದೇವರಿಗೆ ಕೇಳಿಸಿದೆ. ಜೊತೆಗೆ ಹೇಳ್ತಾ ಇದ್ದಾರೆ, ಸೇ ನೋ ಅಂದರೆ ಮುಲಾಜಿಲ್ದಂಗೆ ನೋ ಅಂತ ಹೇಳು. ಇನ್ನು ಈ ಥರ ಭಾರ ನಾನು ಹೊರಲಾರೆ, ನನಗೆ ಆಗ್ತಾ ಇಲ್ಲ, ಆಗಲ್ಲ ಅಂತ ಧೈರ್ಯವಾಗಿ ಹೇಳು ಅಂತ ಭಗವಂತ ನಿಮಗೆ ಹೇಳ್ತಾ ಇದ್ದಾರೆ. ಅರ್ಥ ಆಯ್ತಾ? ಯು ಆರ್ ಟೇಕಿಂಗ್ ಆನ್ ಟೂ ಮಚ್, ಟ್ರೈಯಿಂಗ್ ಟು ಬಿ ಎವ್ರಿಥಿಂಗ್ ಟು ಎವ್ರಿ ಒನ್ ಆ್ಯಂಡ್ ಆ್ಯಸ್ ಎ ರಿಸಲ್ಟ್ ಫೀಲಿಂಗ್ ಓವರ್ ಬರ್ಡನ್ಡ್. ಅದೇ ಹೇಳಿದ್ನಲ್ಲ, ಸಿಕ್ಕಾಬಟ್ಟೆ ಕೆಲಸ ಮಾಡ್ತಾ ಇದ್ದೀರಾ ಅಂದರೆ ಎಲ್ಲರಿಗೂ ಮನೇಲಿರ್ಬೋದು, ಹೊರಗಡೆ ಕೆಲಸ ಇರ್ಬೋದು. ಸೊ ಅಂದರೆ ಯಾರು ಏನು ಹೇಳಿದ್ರು ಎಸ್ ಎಸ್ ಅಂತ ಮಾಡ್ತಾ ಇದ್ದೀರಾ. ಅದರಿಂದ ಏನಾಗ್ತಾ ಇದೆ, ನಿಮಗೆ ಓವರ್ ಬರ್ಡನ್ಡ್ ಅಂತ ತೋರಿಸ್ತಾ ಇದ್ದಾರೆ. ಸಿಕ್ಕಾಬಟ್ಟೆ ಓವರ್ ಬರ್ಡನ್ ಆಗ್ತಾ ಇದೆ, ನಿಮಗೆ ಹೊರಕ್ಕಾಗ್ತಾ ಇಲ್ಲ ಜೀವನದ ಭಾರ ಅಂತ ತೋರಿಸ್ತಾ ಇದ್ದಾರೆ. ಓಕೆನಾ? ಖಂಡಿತ ಧೈರ್ಯವಾಗಿ ಸೇ ನೋ ಅಂತ ಹೇಳ್ತಾ ಇದ್ದಾರೆ. ಇದು ಯಾರಿಗಾದರೂ ಇರ್ಬೋದು ನೋಡಿ, ಫ್ಯಾಮಿಲಿಲಾದರೂ ಇರ್ಬೋದು ಅಥವಾ ಆಫೀಸಲ್ಲಿ ಇದರಲ್ಲಿ ಇರ್ಬೋದು. ಓಕೆ, ಒಂದೊಂದು ಸಲ ಆಫೀಸಲ್ಲಿ ಕೆಲಸ ಜಾಸ್ತಿ ಆಗ್ತಾಯಿದೆ ಅಂತಂದಾಗ ಹೇಳೋಕ್ಕಾಗೋದಿಲ್ಲ, ಆ ಥರ ನಾವು ಮಾಡೋದಿಲ್ಲ ಅಂತ. ಈಗ ಸೀನಿಯರ್ಸ್ ಯಾರಾದರೂ ಕೆಲಸ ಹೇಳ್ತಾರೆ ಅಂತಂದರೆ ಹೇಳೋಕ್ಕಾಗೋದಿಲ್ಲ ಅಲ್ವಾ? ತೊಂದರೆ ಆಗ್ಬೋದು. ಜೊತೆಗೆ ಮನೆಯಲ್ಲಿನೇ ತೊಗೊಳ್ಳಿ, ಸ್ವಲ್ಪ ಏನು ಸ್ಪೌಸ್ ಸ್ವಲ್ಪ ರೂಡಾಗಿ ಆ ಥರ ಇದ್ದರೆ, ಅಂದರೆ ಅಂಡರ್ಸ್ಟ್ಯಾಂಡಿಂಗ್ ಇದ್ದರೆ ಫೈನ್. ಒಂಥರ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಲ್ಲ ಅಂತ ಅಂದಾಗ ಅಲ್ಲೂ ತೊಂದರೆ ಆಗುತ್ತೆ. ಆ ಥರ ಹೇಳ್ಬಿಡೋಕ್ಕಾಗೋದಿಲ್ಲ. ಸೇ ನೋ ಅಂತ ಹೇಳಿದ್ರೆ ನೋ ಅಂತ ಹೇಳೋಕ್ಕಾಗಲ್ಲ. ಬಟ್ ಹೇಳೋ ಥರ ಹೇಳು, ಕಷ್ಟ ಆಗ್ತಾ ಇದೆ, ತೊಂದರೆ ಆಗ್ತಾ ಇದೆ, ಓವರ್ ಬರ್ಡನ್ ಆಗ್ತಿದೆ ಅಂತ ಸಮಜಾಯಿಸಿ ಹೇಳು ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ಅರ್ಥ ಮಾಡ್ಕೋತಾರೆ. ನಂಗೆ ಕೇಳಿಸ್ತಾ ಇದೆ, ಹೇಳಿಬಿಟ್ರೆ ಅರ್ಥ ಮಾಡ್ಕೋತಾರಾ ಅಂತ. ಖಂಡಿತ ಅರ್ಥ ಮಾಡ್ಕೋತಾರೆ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಓಕೆನಾ? ದೇವ್ರನ್ನ ನಂಬಿ ಅರ್ಥ ಆಗೋ ಥರ ಹೇಳಬೇಕು ನೀವು, ಅಷ್ಟೇ. ಆಗ್ತಾ ಇಲ್ಲ, ಓವರ್ ಬರ್ಡನ್ ಆಗ್ತಿದೆ ಕೆಲಸ ಅಂತ. ಸೊ ಖಂಡಿತ ಹೆಲ್ಪ್ ಮಾಡ್ತಾರೆ ಅಂತ, ಹೆಲ್ಪ್ ಆಗತ್ತೆ ನಿಮಗೆ. ಮಾತಾಡಬೇಕು ನೀವು ಅಷ್ಟೇ. ಮಾತಾಡಿ, ಜಗಳ ಅಥವಾ ಇದು ಅಂತಲ್ಲ, ಅರ್ಥ ಆಗೋ ಥರ ಹೇಳಿ ಅಂತ ಹೇಳ್ತಾ ಇದ್ದಾರಪ್ಪ. ಸೊ ನೆಕ್ಸ್ಟ್ ಕಾರ್ಡ್ ಬಂತು, ಡಿಸ್ಟ್ರಾಯರ್, ಮೇಜರ್ ಚೇಂಜ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಇದು ಡಿಸ್ಟ್ರಕ್ಷನ್ ಇಸ್ ಎನ್ ಇನ್ಎವಿಟಬಲ್ ಪಾರ್ಟ್ ಆಫ್ ಕ್ರಿಯೇಷನ್. ಬಿ ರೆಡಿ ಫಾರ್ ಎನ್ ಅನ್ಆಂಟಿಸಿಪೇಟೆಡ್ ಆ್ಯಂಡ್ ಸಡನ್ ಬಿಗ್ ಚೇಂಜ್ ಇನ್ ಯುವರ್ ಲೈಫ್. ಸೊ ಇದೊಂಥರ ಟವರ್ ಮೂಮೆಂಟ್ ಥರನೇ ಕಾಣ್ತಾ ಇದೆ ನನಗೆ. ಯಾವ ಥರ ಅಂತಂದರೆ, ಟ್ಯಾರೋ ಕಾರ್ಡ್ಸಲ್ಲಿ ಟವರ್ ಬರುತ್ತಲ್ಲ, ಆ ಥರನೇ ತೋರಿಸ್ತಾ ಇದ್ದಾರೆ. ಹೇಗೆ ಅಂತಂದರೆ, ಈಗ ಸಡನ್ನಾಗಿ ಚೇಂಜಸ್ ಬರುತ್ತೆ ನಿನ್ನ ಜೀವನದಲ್ಲಿ ಅಂತ ಹೇಳ್ತಾ ಇದ್ದಾರೆ. ಯಾತಕ್ಕೆ ಅಂತಂದರೆ, ಇದು ದೇವರೇ ಮಾಡ್ತಾ ಇರೋದು. ನಿಮ್ಮನ್ನು ನೀವಿರೋ ಕಷ್ಟದಿಂದ. ಓಕೆ, ಇದು ಆರ್ಕಿಟೈಪ್ ಥರನೇ ಬರ್ತಾ ಇದೆ. ಸೊ ಮೋಸ್ಟ್ಲಿ ನಿಮ್ಮದು ಇರ್ಬೋದು. ಅಂದರೆ ನೀವು ಸೇ ನೋ ಅಂತಿದ್ದಾರೆ, ನಿಮಗೆ ನೋ ಅಂತ ಹೇಳೋಕ್ಕಾಗಲ್ಲ ಅಂತ ಅಂದ್ಕೊಳ್ಳಿ. ಆವಾಗ ದೇವರೇನೆ ಇನ್ನೆವಿಟಬಲ್ ಅಂತಂದರೆ ದೇವ್ರಿಗೆ ಇನ್ನೇನು ಮಾಡೋಕ್ಕಾಗಲ್ಲ, ಚೇಂಜಸ್ ತರಲೇಬೇಕು. ನೀವಲ್ಲಿ ನಿಮ್ಮ ಜೀವನದಲ್ಲಿ ನೀವು ಮುಂದುವರಿಬೇಕು, ಆಯಿತಾ? ಸೊ ನಿಮಗೆ ಒಂದಷ್ಟು ಕಷ್ಟಗಳು ಇದೆ ಇವಾಗ ಅಂತಲೇ ತೋರಿಸ್ತಾ ಇದ್ದಾರೆ. ಯಾವ ಥರ ಅಂತಂದರೆ, ಫ್ಯಾಮಿಲಿ ಪ್ರಾಬ್ಲಮ್ ಇರ್ಬೋದು, ಫ್ಯಾಮಿಲೀಲಿ ನೀವೇ ಮಾಡಬೇಕು ಎಲ್ಲ ಕೆಲಸ, ಆ ಥರ ಕೆಲಸದ್ದು ಆಚೆ ಕಡೆ ಹೋಗಿ ದುಡಿಲೇಬೇಕು, ಮನೇನೂ ನೋಡಬೇಕು. ಅಂದರೆ ಒಬ್ಬರ ಕಡೆಯಿಂದ ಒಂದು ಸಹಾಯ ಅನ್ನೋದಿಲ್ಲ, ಹೆಲ್ಪ್ ಇಲ್ಲ. ಕೆಲಸಕ್ಕೆ ಅಂತ ಹೋದರೆ ಅಲ್ಲೂ ಸಹಾಯ ಇಲ್ಲ, ನೀವೇ ಅಲ್ಲೂ ಪೂರ್ತಿ ಅಂದರೆ ಬೆಳಗು ರಾತ್ರಿ ಶಿಫ್ಟ್ಸ್ ಎಲ್ಲ ಮಾಡಬೇಕು ಅಂತ ತೋರಿಸ್ತಾ ಇದ್ದಾರೆ. ಸೊ ಆ ಥರ ಇರುವಾಗ ಅದನ್ನು ಚೇಂಜಸ್ ತರೋದಕ್ಕೋಸ್ಕರ ದೇವರಿಗೆ ಅಂದರೆ
ಕ್ರಿಯೇಟರ್ ಸೋರ್ಸ್ ಮೇಯ್ನ್ ದೇವರೇ ಹೇಳ್ತಾ ಇರೋದು ಏನಂತಂದರೆ ಡಿಸ್ಟ್ರಕ್ಷನ್, ಈ ಥರ ಚೇಂಜಸ್ ತರೋಕ್ಕೋಸ್ಕರ ಇನ್ನೇನು ಬೇರೆ ವಿಧಿ ಇಲ್ಲದೇ ಸಡನ್ ಚೇಂಜಸ್ ಬರ್ತಾ ಇದೆ ನಿನ್ನ ಜೀವನದಲ್ಲಿ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಅದು ಬರೀ ಸಣ್ಣ ಪುಟ್ಟ ಚೇಂಜ್ ಅಲ್ಲ, ಸಡನ್ ಬಿಗ್ ಚೇಂಜ್ ಅಂತಲೇ ಕ್ಲಿಯರಾಗಿ ಹೇಳ್ತಾ ಇದ್ದಾರೆ. ದೊಡ್ಡ ಮಟ್ಟದ ಬದಲಾವಣೆಗಳು ಅಂತ. ಒಂದು ಚಿಕ್ಕ ಪುಟ್ಟ ಬದಲಾವಣೆಗಳೇ ಅಲ್ಲ, ದೊಡ್ಡ ಮಟ್ಟದ ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ನಿಮಗೋಸ್ಕರ ದೇವರು ಇದನ್ನು ಸೃಷ್ಟಿ ಮಾಡಿ ಇದನ್ನು ಚೇಂಜಸ್ನ ತರ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಡಿಸ್ಟ್ರಕ್ಷನ್ ಈಸ್ ಅನ್ ಇನ್ನೋವೇಟಬಲ್ ಪಾರ್ಟ್ ಆಫ್ ಕ್ರಿಯೇಷನ್. ಬಿ ರೆಡಿ ಫಾರ್ ಅನ್ ಅನ್ಆಂಟಿಸಿಪೇಟೆಡ್. ನೀವು ಇದನ್ನು ನೋಡಿಲ್ಲ ಅಂತಲೂ ಹೇಳ್ತಾ ಇದ್ದಾರೆ. ಯಾಕೆ ಅಂತಂದರೆ ನೀವು ಮುಳುಗೋಗ್ಬಿಟ್ಟಿದ್ದೀರಾ, ದುಃಖದಲ್ಲಿ ಕಷ್ಟದಲ್ಲೇ ಮುಳುಗೋಗ್ಬಿಟ್ಟಿದ್ದೀರಾ, ಭಾರ ಹೊರಲಾರದೆ ಹೊತ್ತು ಮುಳುಗೋಗ್ಬಿಟ್ಟಿದ್ದೀರಾ, ಆಚೆ ಬರೋಕ್ಕೆ ಗೊತ್ತಾಗ್ತಿಲ್ಲ. ನೋ ಅಂತ ಹೇಳು ಅಂತಾರೆ, ಬಟ್ ನೋ ಅಂತ ಹೇಳೋಕ್ಕೆ ಆಗ್ತಿಲ್ಲ ನಿಮಗೆ, ಆಯಿತಾ? ಪರಿಸ್ಥಿತಿ ಆ ಥರ ಇದೆ. ಸೊ ಅದಕ್ಕೋಸ್ಕರ ನಿಮ್ಮನ್ನು ಆ ಥರ ತೊಂದರೆಯಿಂದ ಆಚೆ ತರೋಕ್ಕೋಸ್ಕರ ಹೆಂಗೆ ಏನು ಕ್ಲೌಡ್ಸ್ ಥರ ಹೊಗೆ ಹೆಂಗೆ ಕವರ್ ಆಗಿಬಿಟ್ಟಿದೆ ಅಂತಂದರೆ, ನಿಮ್ಮ ಮಾತು, ಅವರು ನಿಮ್ಮ ಭಾವನೆಗಳನ್ನೂ ಕೂಡ ಅರ್ಥ ಮಾಡ್ಕೋತಿಲ್ಲ ಯಾರುವೆ ಅಂತಲೂ ತೋರಿಸ್ತಾ ಇದ್ದಾರೆ. ಅಂದರೆ ನೀವೇನು ಮಾಡಿದ್ರೂ ನಿಂದು ಕೆಲಸ, ನಿನ್ನ ಡ್ಯೂಟಿ ಮಾಡಬೇಕು, ಮಾಡ್ತಿದ್ಯಾ ಅನ್ನೋ ಥರ ತೋರಿಸ್ತಾ ಇದ್ದಾರೆ ಇಲ್ಲಿ, ಆಯಿತಾ? ಸೊ ಅದಕ್ಕೋಸ್ಕರ ದೇವರು ಇವಾಗ ಏನು ಮಾಡ್ತಾ ಇದ್ದಾರೆ ಅಂತಂದರೆ, ನಿಮ್ಮನ್ನು ಈ ತೊಂದರೆಯಿಂದ, ಈ ಸಂಕಷ್ಟದಿಂದ ಆಚೆ ತರೋಕ್ಕೋಸ್ಕರ ವಿಧಿ ಇಲ್ಲದೆ ಈ ಥರ ಒಂದು ಟವರ್ ಮೂಮೆಂಟ್ ಕ್ರಿಯೇಟ್ ಆಗ್ತಾ ಇದೆ ನಿಮ್ಮ ಜೀವನದಲ್ಲಿ. ಇದು ನಿಮ್ಮ ಒಳ್ಳೆಯದಕ್ಕೆ, ನಿಮ್ಮನ್ನು ಆಚೆ ಈ ತೊಂದರೆಯಿಂದ ತರೋದಕ್ಕೋಸ್ಕರ. ಇದನ್ನು ನೀವು ಖಂಡಿತ ಬಯಸೂ ಇಲ್ಲ, ಜೊತೆಗೆ ನಿರೀಕ್ಷಿಸೂ ಇಲ್ಲ ಅಂತಲೂ ಹೇಳ್ತಾ ಇದ್ದಾರೆ. ನಿರೀಕ್ಷಣೆಯೇ ಇಲ್ಲ ನೀವು, ಅಂದರೆ ನೀವು ಬರೀ ಮುಳುಗೋಗಿದ್ದೀರಾ ದುಃಖದಲ್ಲಿ, ಕಷ್ಟದಲ್ಲೇನೆ. ಸೊ ಈ ನಿರೀಕ್ಷಣೆ ಇಲ್ಲ ನಿಮಗೆ, ನಿರೀಕ್ಷಿಸೇ ಇಲ್ಲ ಈ ಜೀವನದಲ್ಲಿ ಈ ಥರ ಒಂದು ಚೇಂಜಸ್ ಬರ್ಬೋದು ಅಂತ. ಸಡನ್ನಾಗಿ ದೊಡ್ಡ ಮಟ್ಟದಲ್ಲಿ ನಿಮ್ಮ ಜೀವನದಲ್ಲಿ ಚೇಂಜಸ್ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರಪ್ಪ. ಓಕೆನಾ? ನೋಡೋಣ ಇನ್ನೇನು ಬರುತ್ತೆ ಕಾರ್ಡು. ಇದೇ ಎನರ್ಜಿನ ಅಥವಾ ಇನ್ಯಾವುದಾದ್ರೂ ಬೇರೆ ಎನರ್ಜಿ ಪಿಕ್ ಆಗುತ್ತಾ ನೋಡೋಣ. ಎಸ್ ಬಾಬಾ, ವಾಟ್ ಎಲ್ಸ್? ಹಾಲಾಹಲ, ಪಾಯ್ಸನ್, ಸ್ಯಾಕ್ರಿಫೈಸ್. Sacrifice for the sake of your family or greater community. Although it is very hard to make this sacrifice, however, it is crucial for the people around you. ನೀವು ಇಷ್ಟು ದಿವಸ ನೀವೇನು ಮಾಡಿ, ಇದೇ ಸೇಮ್ ಎನರ್ಜಿನೇ ಭಗವಂತ ಹೇಳ್ತಾ ಇದ್ದಾರೆ. ನೀನು ಇಷ್ಟು ದಿವಸ ನೀನೇನು ಓವರ್ ಬರ್ಡನ್ ಆದೆ, ಹೊರಲಾರದೆ ಹೊತ್ತೆ ಜೀವನದ ತೊಂದರೆಗಳನ್ನ, ಭಾರನ ಹೊತ್ತು ನೀನು ಹೆಂಗೆ ಮುಂದುವರೆದೆ ಜೀವನದಲ್ಲಿ. ಹಾಲಾಹಲ, ಪಾಯ್ಸನ್, ವಿಷ ಕುಡ್ದಂಗೆ ಆಗ್ಬಿಟ್ಟಿತ್ತು ನಿಮಗೆ. ಭಗವಂತ ಯಾವಾಗ ಇದು ಡಿಸ್ಟ್ರಕ್ಟ್ ಮಾಡಿದ್ರು, ಈಶ್ವರ ವಿಷ ಕುಡಿಯೋ ಟೈಮ್ ಬಂದಿತ್ತು ಗೊತ್ತಲ್ವಾ? ಆ ಕತೆ ಹೇಳ್ತಾ ಇದ್ದಾರೆ. ಸಮುದ್ರ ಮಂಥನ ಮಾಡಿದಾಗ ಫಸ್ಟ್ ವಿಷ ಬಂದ್ಬಿಡ್ತಂತೆ, ಆಯಿತಾ? ಹಾಲಾಹಲ ವಿಷ ಬಂದಾಗ ಅದನ್ನು ಯಾರು ಕುಡಿತಾರೆ ಅಂತಂದಾಗ ಯಾರೂ ಮುಂದೆ ಬರಲಿಲ್ವಂತೆ. ದೇವಾನುದೇವತೆಗಳು ಯಾರೂ ಮುಂದೆ ಬರ್ತಾ ಇದ್ದಾಗ ಈಶ್ವರ ತಾನಾಗ್ತಾನೆ ಹೋಗಿ ಮುಂದೆ ಹೋಗಿ ಈ ಹಾಲಾಹಲ ನಾನು ಕುಡಿತೀನಿ ಅಂತ ಕುಡಿದು ಅದನ್ನು ಇಮಿಡಿಯೇಟ್ ನಿಲ್ಲಿಸೋಕ್ಕೋಸ್ಕರ, ಅಂದರೆ ಮೈಗೆಲ್ಲ ಹೋಗಿಬಿಡತ್ತೆ ಅಂತ ಇದನ್ನು ಪಾರ್ವತಿ ಅವ್ರು ಬಂದು ನಿಲ್ಲಿಸಿದ್ದು ಅಂತೇನೋ ಓದಿದ್ದು ನೆನಪು. ಸೊ ಆ ಥರ, ಸೊ ಅದಕ್ಕೋಸ್ಕರ ನೀಲಕಂಠ ಅಂತಲೂ ಹೇಳ್ತಾರೆ ಅಲ್ವಾ? ಸೊ ಅವಾಗೇನಂತಂದರೆ ಅದಕ್ಕೋಸ್ಕರ ಅವಾಗಿಂದ ಇದೊಂದು ನಾಗರ ಇದನ್ನು ಕಟ್ಟಿರೋ, ಅಂದರೆ ಕತ್ತಲ್ಲಿ ಸುತ್ತಿರೋದು ಯಾತಕ್ಕೆ ಅಂದರೆ ಟು ಸ್ಟಾಪ್ ಅನ್ನೋ ಥರ, ನಿಲ್ಲಿಸೋಕ್ಕೋಸ್ಕರ ಅಂತ. ಸೊ ಅದಕ್ಕೇನಾಯಿತು ಅಂತಂದರೆ ಆ ಥರ ನಿಮ್ಮ ಜೀವನ ಇತ್ತು ಅಂತ ಹೇಳ್ತಾ ಇದ್ದಾರೆ. ಓಕೆ. ಸೊ ಅಂದರೆ ಅಷ್ಟು ಸ್ಯಾಕ್ರಿಫೈಸ್ ಮಾಡಿದ್ರಿ ನೀವು ನಿಮ್ಮ ಜನಗಳಿಗೋಸ್ಕರ. ನಿಮ್ಮ ತೊಂದರೆ, ಜೀವನದ ತೊಂದರೆ ಹೆಂಗೆಲ್ಲ ಬಂತು ಅಂತಂದರೆ, ನೀವು ನಿಮ್ಮ ಫ್ಯಾಮಿಲಿಯವ್ರಿಗಿರ್ಬೋದು ಅಥವಾ ನಿಮ್ಮ ಆಫೀಸಲ್ಲಿರ್ಬೋದು ಅಥವಾ ಇದು ಫ್ಯಾಮಿಲಿದು ಅಂತಲೇ ಜಾಸ್ತಿ ತೋರಿಸ್ತಾ ಇರೋದು. ಸೊ ಎಷ್ಟು ಸ್ಯಾಕ್ರಿಫೈಸ್ ಮಾಡಿದ್ದೀರಾ ನೀವು ನಿಮ್ಮ ಜನಗಳಿಗೋಸ್ಕರ ಅಂತಂದರೆ, ನಿಮ್ಮ ಹತ್ತಿರದವರಿಗೆ ಅಂತ.
ಸ್ಯಾಕ್ರಿಫೈಸ್ ಫಾರ್ ದ ಸೇಕ್ ಆಫ್ ಯುವರ್ ಫ್ಯಾಮಿಲಿ. ಓಕೆ, ಫ್ಯಾಮಿಲಿ ಆರ್ ಗ್ರೇಟರ್ ಕಮ್ಯುನಿಟಿ ಅಂತಲೇ ಹೇಳ್ತಾ ಇದ್ದಾರೆ. ಓಕೆನಾ. ಸೊ ಆಲ್ದೋ ಇಟ್ ಈಸ್ ವೆರಿ ಹಾರ್ಡ್ ಟು ಮೇಕ್ ದಿಸ್ ಸ್ಯಾಕ್ರಿಫೈಸ್, ಹೌಎವರ್ ಇಟ್ ಈಸ್ ಕ್ರೂಷಿಯಲ್ ಫಾರ್ ದ ಪೀಪಲ್ ಅರೌಂಡ್ ಯು. ಆದರೆ ಇದು ಅವಶ್ಯಕತೆ ಇತ್ತು ಅವಲ್ವಾ, ಈಶ್ವರನಿಗೆ, ನೀಲಕಂಠನಿಗೆ ಅವಶ್ಯಕತೆ ಇತ್ತು. ಆ ಥರ ವಿಷ ಕುಡಿಲೇಬೇಕಾದ ಪರಿಸ್ಥಿತಿ ಬಂತು, ಕುಡಿಬೇಕಾಯ್ತು. ಸೊ ಆ ಥರ ನೀವು ಜೀವನದ ವಿಷ ಕುಡ್ದಿದ್ದೀರಾ ಅಂತ ತೋರಿಸ್ತಿದ್ದಾರೆ. ಅಯ್ಯಪ್ಪ, ಆಯಿತಾ. ಅಷ್ಟು ಕಷ್ಟ, ಅಷ್ಟು ಓವರ್ ಬರ್ಡನ್ಡು, ಅಷ್ಟು ತೊಂದರೆ ಅನುಭವಿಸಿ ಸೈಲೆಂಟಾಗಿ ಅದುವೆ ನೀವೇನು ಅದನ್ನು ನೀವೇನು ಪ್ರಪಂಚಕ್ಕೇನು ಹೇಳ್ಕೊಳಕ್ಕೆ ಹೋಗಲಿಲ್ಲ, ನನಗೆ ಈ ಥರ ಆಯಿತು ಹಾಗಾಯಿತು ಅಂತ. ಜೊತೆಗೆ ಇಷ್ಟು ಕಷ್ಟ ಅನುಭವಿಸ್ಬಿಟ್ರಿ ನೀವು ಅಂತಂದರೆ, ಅಷ್ಟು ಕಷ್ಟ ಅನುಭವಿಸ್ಬಿಟ್ಟಿದ್ದೀರಾ ಅಂತ ತೋರಿಸ್ತಾ ಇದ್ದಾರೆ. ಓಕೆ, ಸೊ ಅದು ಏನಾಗಿದೆ, ಓಕೆ, ಅದಕ್ಕೋಸ್ಕರ ಇದನ್ನು ದೇವರು ಇದನ್ನು ಇವಾಗ ನಿಮ್ಮ ಜೀವನ ಸರಿ ಮಾಡೋಕ್ಕೋಸ್ಕರ ಈ ಥರ ಒಂದು ದೊಡ್ಡ ಚೇಂಜ್ ತರ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆಯ್ತಾ. ಇದು ಯಾಕೋ ಗೋಲ್ಡನ್ ಕಾರ್ಡ್ ತೆಗಿ ಅಂತಿದ್ದಾರೆ. ಒಂದು ನಿಮಿಷ. ಎಸ್ ಬಾಬಾ, ಎಸ್ ಬಾಬಾ. ಇನ್ಫೀರಿಯಾರಿಟಿ ಅಂತ ಬರ್ತಾ ಇದೆ. ಓಕೆ, ಇನ್ಸೆಕ್ಯೂರಿಟೀಸ್, ಇನ್ಫೀರಿಯಾರಿಟಿ, ಶಾರ್ಟ್ ಕಮಿಂಗ್ಸ್. ಓಕೆ, ಇನ್ನೇನು ಹೇಳ್ತಾರೆ ನೋಡೋಣ. ಒಂದು ನಿಮಿಷ. ಯಾರಿಗೋಸ್ಕರ ಬಾಬಾ ಇದು? ಓಕೆ, ಡೇಟ್ ಆಫ್ ಬರ್ತು ಹೇಳ್ತಾ ಇದ್ದಾರೆ. ಒಂದು ನಿಮಿಷ. ಓಹ್, ಇದಿದೆ ಕಾರ್ಡ್ಸು. ಆ್ಯಕ್ಚುಲಿ ಇನ್ನೊಂದು ಎಷ್ಟು ಶಫಲ್ ಮಾಡಿದ್ದೀನಿ ನೋಡಿ, ಎಷ್ಟು ಅದೇ ಕಾರ್ಡ್ಸ್, ಇದೇ ಕಾರ್ಡ್ಸೇ ಬಂದಿದೆ ಅನಿಸುತ್ತೆ. ಇನ್ನೊಂದು ಅಪ್ಲೋಡ್ ಮಾಡಿದಾಗ ಗೊತ್ತಾಗುತ್ತೆ ನಿಮಗೆ. ಇದು ಬ್ಯಾಕ್ ಟು ಬ್ಯಾಕ್ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಸೊ ಇದೇನಾಗಿದೆ, ಇದಿದೇ ಕಾರ್ಡ್ಸ್ ಬಂತು, ಮತ್ತು ಎಷ್ಟು ಶಫಲ್ ಮಾಡಿದ್ರು ಮತ್ತೆ ಅದೇ ಕಾರ್ಡ್ ಬರ್ತಾ ಇದೆ. ಸೊ ಇಲ್ಲೇನೆಂದರೆ ನಿಮ್ಮ ಫ್ಯಾಮಿಲಿ ಅಂತಲೇ ತೋರಿಸ್ತಾ ಇರೋದು. ಓಕೆನಾ, ರಿಲೇಟಿವ್, ಅದರ್ಸ್, ಫ್ರೆಂಡ್ಸ್. ಸೊ ನೀವೇನು ಮಾಡಿದ್ದೀರಾ, ನಿಮ್ಮ ಫ್ಯಾಮಿಲಿಗೋಸ್ಕರ ಅಂತಲೇ ಬರ್ತಾ ಇದೆ ಇಲ್ಲಿ. ಇನ್ಸೆಕ್ಯೂರಿಟೀಸ್ ಏನಿತ್ತು ಅಂದರೆ, ನಿಮ್ಮ ಫ್ಯಾಮಿಲಿಲಿ ಏನೆಲ್ಲ ತೊಂದರೆಗಳಿತ್ತು, ಅಂದರೆ ದುಡ್ಡು ಕಾಸಿನ ವಿಚಾರದಲ್ಲಿ ಶಾರ್ಟ್ ಕಮಿಂಗ್ಸ್ ಇರ್ಬೋದು, ಪ್ರೀತಿ ವಿಶ್ವಾಸದಲ್ಲಿ ಶಾರ್ಟ್ ಕಮಿಂಗ್ಸ್ ಇರ್ಬೋದು. ಅಂದರೆ ಫ್ಯಾಮಿಲಿಲಿ ಅಷ್ಟು ಹ್ಯಾಪಿ ಲೈಫ್ ಇರಲಿಲ್ಲ ಅಂತ ತೋರಿಸ್ತಾ ಇದ್ದಾರೆ. ಅದಕ್ಕೋಸ್ಕರ ನೀವೇನು ಮಾಡಿದ್ರಿ, ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಏನಿತ್ತು ಫ್ಯಾಮಿಲಿಲಿ, ಅಂದರೆ ದುಡ್ಡಿಲ್ಲ ಅಥವಾ ಇನ್ನೇನು ಹೇಳ್ಬೋದು, ಆ ಥರ, ಅಂದರೆ ಮನೆಯಲ್ಲಿ ಏನು ತೊಂದರೆ ಇತ್ತು, ಆಯಿತಾ. ಇವಾಗ ಓದಿಸೋದಕ್ಕೂ ಕಷ್ಟ ಆಗ್ತಾ ಇರ್ಬೋದು ಫ್ಯಾಮಿಲಿಲಿ, ಅಥವಾ ಮಕ್ಕಳು ಮದುವೆ ಮಾಡಬೇಕು ಅಂತಲೂ ಹೇಳ್ತಾ ಇದ್ದಾರೆ. ಓಕೆನಾ. ಸೊ ಆ ಥರ ಹೆಣ್ಮಕ್ಳು ಅಂತಲೂ ಹೇಳ್ತಾ ಇದ್ದಾರೆ. ಸೊ ಆ ಥರ ಇದ್ದಿರ್ಬೋದು ಅಂತಲೂ ಹೇಳ್ತಾ ಇದ್ದಾರೆ. ಸೊ ಅದೆಲ್ಲ ತೊಂದರೆಗಳು ಇದೆಯಲ್ಲ ಅಂತ ಹೇಳಿ ನೀವು ಏನೋ ಎಲ್ಲ ಭಾರನ ಹೊತ್ರಿ ಅಂತಲೂ ತೋರಿಸ್ತಿದ್ದಾರೆ. ಅಂದರೆ ಈ ಫ್ಯಾಮಿಲಿಲಿ ಏನು ತೊಂದರೆ ನಡೀತಿದೆ, ಸೊ ಅದಕ್ಕೋಸ್ಕರ ಅಂತ ನೀವು ಬರ್ಡನ್ ನಿಮ್ಮ ತಲೆ ಮೇಲೆ ಹಾಕ್ಕೊಂಡ್ರಿ, ನಿಮ್ಮ ಹೆಗಲ ಮೇಲೆ ತೊಗೊಂಡ್ರಿ ನೀವೇ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ನೀವೇ ವಿಷ ಕುಡಿದ್ರಿ, ಈ ಥರ ನಿಮ್ಮ ಲೈಫ್ ಫ್ಯಾಮಿಲಿಲಿ ಅಂತ ತೋರಿಸ್ತಾ ಇದ್ದಾರೆ. ಓಕೆನಾ. ಓಕೆ, ಆ್ಯಂಡ್ ಇದು ಡೇಟ್ ಆಫ್ ಬರ್ತ್ ಅದೇ ಕಾರ್ಡ್ಗಳು ಬಂತು. ಸೊ ಅದು ಹೇಳ್ತಾ ಇದ್ದೀನಿ. ಡೇಟ್ ಆಫ್ ಬರ್ತ್ ಇದು ನಿಮ್ಮದು. ಸೊ ಇದು ಯಾರು ಈ ಥರ ಬರ್ಡನ್ ತೊಗೊಂಡಿದ್ದೀರಾ ಅವ್ರದ್ದು ಅಂತ ದೇವರು ಅಕ್ನಾಲೇಜ್ ಮಾಡ್ತಾ ಇದ್ದಾರೆ. 1, 6, 11, 16, 21, 26, 31, 1, 6, 11, 16, 21, 26, 31. ಸೊ ಇದು ನಿಮ್ಮ ಡೇಟ್ ಆಫ್ ಬರ್ತ್ ಅಂತ ಹೇಳ್ತಾ ಇದ್ದಾರೆ. ಸೊ ಈಗೇನಾಗಿತ್ತು, ನಿಮ್ಮ ಫ್ಯಾಮಿಲಿಲಿ ಆ ಥರ ಶಾರ್ಟ್ ಕಮಿಂಗ್ಸ್ ಇತ್ತು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಏನೋ ಒಂದು ದುಡ್ಡು ಕಾಸಿನ ತೊಂದರೆ ಇರ್ಬೋದು, ಒಂಥರ ಲ್ಯಾಕ್, ಅಂದರೆ ಇಲ್ಲ ಅನ್ನೋದೇ ಒಂದು
ಲೈಫ್ ಆಗೋಗಿತ್ತು. ಸೊ ಅದನ್ನು ನೀವು ಆಚೆ ಬರಬೇಕು ಅಂತ ನೀವು ಎಷ್ಟು ಪ್ರಯತ್ನ ಪಟ್ಟರೂ ಆಗ್ತಿರ್ಲಿಲ್ಲ. ಯಾಕೆಂದರೆ ನೀವು ಓವರ್ ಬರ್ಡನ್ ಆಗಿಬಿಟ್ಟಿದ್ರಿ. ಬರೀ ಆ ಯೋಚನೆಗಳಿಂದನೂ ಇರ್ಬೋದು, ಅಥವಾ ಆ್ಯಕ್ಚುಲಿ ಸಂಕಷ್ಟದಲ್ಲೇ ಇದ್ರಿ ಅಂತಲೂ ತೋರಿಸ್ತಾ ಇದ್ದಾರೆ. ತುಂಬ ಕಷ್ಟದಿಂದ ಜೀವನ ನಡೆಸ್ಕೊಂಡು ಬಂದ್ರಿ. ಒಂದು ಹಾಲಾಹಲ ವಿಷ ಕುಡಿಯುವಂಥ ಪರಿಸ್ಥಿತಿ ನೀವು ತೊಗೊಂಡ್ರಿ, ನೀವು ಮಾಡಿದ್ರಿ ನಿಮ್ಮ ಜನಗಳಿಗೋಸ್ಕರ ಅಂತ ತೋರಿಸ್ತಾ ಇದ್ದಾರೆ. ಅಂದರೆ ಯಾರೋ ನಿಮ್ಮ ಫ್ಯಾಮಿಲಿಲಿ ಯಾರು ಇರ್ಬೋದು, ಲೈಕ್ ಅವ್ರು ತೊಂದರೆ ಆಗಬಾರ್ದು ಅಂತ ನೀವು ವಿಷ ಕುಡಿದ್ರಿ ಇದನ್ನು, ಆ್ಯಂಡ್ ಆ ಥರ ಒಂದು ಪರಿಸ್ಥಿತಿಲೇ ಉಳ್ಕೊಂಡ್ರಿ ನೀವು ಅಂತ ತೋರಿಸ್ತಾ ಇದ್ದಾರೆ. ಆ ಪರಿಸ್ಥಿತಿಯಿಂದ ಆಚೆ ತರೋಕ್ಕೋಸ್ಕರ ದೇವರು ನಿಮಗೆ ಈ ಥರ ಮೇಜರ್ ಚೇಂಜಸ್ ತರ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ಸೊ ಇನ್ಯಾವ ಕಾರ್ಡ್ ನೋಡೋದು? ಓಕೆ, ಇನ್ನೊಂದು ಅಡ್ವೈಸ್, ಇನ್ನೊಂದು ಆಶೀರ್ವಾದ ನೋಡ್ಬಿಡೋಣ. ಎಸ್ ಬಾಬಾ. तेरी हृदय की हर चिंता मुझे पहले से ही पता होती है. जब मैं तेरी ढाल बनकर खड़ा हूँ, फिर क्यों बात बात पर ಪರೇಶಾನ್ ಹೋ ಜಾತೆ ಹೋ. ಓ ಮೈ ಗಾಡ್, ಇದು ಆ್ಯಕ್ಚುಲಿ ಏನು ಗೊತ್ತಾ, ಇದು ನಾನು ಹೇಳಿದ್ನಲ್ಲ, ಬ್ಯಾಕ್ ಟು ಬ್ಯಾಕ್ ರೆಕಾರ್ಡ್ ಮಾಡಿದ್ದೀನಿ. ಸೊ ನೋಡಿ, ಈ 3 ಕಾರ್ಡುವೆ ಜೊತೆಗೆ ಇದುವೆ ಸೇಮ್ ಕಾರ್ಡ್ಸ್ ಬಂದಿದೆ. ಓಕೆನಾ? ಮತ್ತೆ ಅದೇ ಬರ್ತಾ ಇದೆ. ಅಂದರೆ ಇದು ಸ್ಪೆಸಿಫಿಕ್ಕಾಗಿ ಹೇಳ್ತಾ ಇದ್ದಾರೆ, ಈ ಡೇಟ್ ಆಫ್ ಬರ್ತ್ ಇರೋರಿಗೆ ಈಗ ಇಷ್ಟು ದಿವಸ ಅಥವಾ ಇಷ್ಟು ವರ್ಷ ನೀನೇನು ಈ ಥರ ಒಂದು ವಿಷ ಕುಡ್ದೆ, ನೀನು ಹಾಲಾಹಲ ಕುಡ್ದು ಬದುಕಿದ್ದೆ, ನೀನು ಸಾಕು, ಇನ್ನು ಮುಗೀತು, ಇನ್ನೇನಿದ್ರೂ ಜೀವನದಲ್ಲಿ ಒಳ್ಳೆ ಟೈಮ್ ಬರ್ತಾ ಇದೆ. ಆ್ಯಂಡ್ ಅದು ಯಾವ ಥರ ಅಂತಂದರೆ ಮೇಜರ್ ಚೇಂಜಸ್ ಬರ್ತಾ ಇದೆ ಅಂತ. ಅಂದರೆ ಇದು ನನಗಿಲ್ಲಿ ಕಾಣಿಸ್ತಿರೋದು ಟವರ್ ಮೂಮೆಂಟ್ ಅನ್ನೋ ಥರ. ಅಂದರೆ ಹೇಗೆ ಅಂದರೆ ಚೇಂಜಸ್ ಮಾಡಲೇಬೇಕು ದೇವರು. ನಿಮ್ಮನ್ನು ಪರಿಸ್ಥಿತಿಯಿಂದ ಆಚೆ ತರಬೇಕು ಅಂತಂದರೆ ಏನು ಮಾಡೋಕ್ಕಾಗತ್ತೆ? ಸೊ ಆ ಥರ ತರಲೇಬೇಕಾಗತ್ತೆ. ಆ ಥರ ಒಂದು ದೊಡ್ಡ ಚೇಂಜ್ ಬರೋ ಥರ ಒಂದು ಮೊಮೆಂಟ್ ಬರುತ್ತೆ. ಭಯ ಪಟ್ಕೋಬೇಡಿ. ಸೊ ಬಟ್ ಅದನ್ನು ಫೇಸ್ ಮಾಡಬೇಕಾಗತ್ತೆ, ಏನು ಮಾಡೋಕ್ಕಾಗಲ್ಲ. ಸೊ ಚೇಂಜಸ್ ಬರುತ್ತೆ ನಿಮ್ಮ ಒಳ್ಳೇದಕ್ಕೆ ಅಂತಲೇ ಹೇಳ್ತಾ ಇದ್ದಾರೆ, ಆಯಿತಾ? ಸೊ ತೆರಿ ಹೃದಯಕ್ಕೆ ಹರ್ ಚಿಂತಾ ಮುಜೆ ಪಹಲೆ ಸೆ ಹಿ ಪತಾ ಹೋತಿ ಹೈ. ನಿನ್ನ ಮನಸ್ಸಿನಲ್ಲಿ ಆಗೋ ತೊಂದರೆ, ನೋವು, ಕಷ್ಟ, ದುಃಖ, ಅಳು ಎಲ್ಲ ನಂಗೆ ಮುಂಚೆನೇ ಗೊತ್ತಾಗುತ್ತೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಜಬ್ ಮೇ ತೇರಿ ಢಾಲ್ ಬನ್ಕರ್ ಖಡಾ ಹೂ, ಫಿರ್ ಕ್ಯೂ ಬಾತ್ ಬಾತ್ ಪರ್ ಪರೇಶಾನ್ ಹೋ ಜಾತೆ ಹೋ. ನಾನು ನಿನಗೆ ಒಳ್ಳೆ ಶೀಲ್ಡ್ ಥರ ನಿನ್ನ ಮುಂದೆ ನಾನು ನಿಂತಿರುವಾಗ, ನಿನಗೆ ಶೀಲ್ಡ್ ಮಾಡ್ಕೊಂಡು ನಾನಿರುವಾಗ ಮಾತಿಗೂ ಯಾಕೆಷ್ಟು ಸಂಕಟ ಪಡ್ತಾ ಇದೆಯಾ? ನಾನಿದ್ದೀನಿ, ಚೇಂಜಸ್ ತರ್ತಾ ಇದ್ದೀನಿ, ಇರು, ಟೈಮ್ ಬರ್ತಾ ಇದೆ ಇನ್ನೇನು ಅಂತ ಹೇಳ್ತಾ ಇದ್ದಾರಪ್ಪ. ಓಕೆನಾ? ಸೊ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಆ್ಯಂಡ್ ಏನೇ ಚೇಂಜಸ್ ಬಂದರೂ ಅದು ನಿಮ್ಮ ಒಳ್ಳೆಯದಕ್ಕೆ ಅಂದ್ಕೊಳ್ಳಿ. ಸ್ವಲ್ಪ ಇದು ಅಷ್ಟು ಸುಲಭ ಅಲ್ಲ. ಇದು ಮೇಜರ್ ಚೇಂಜಸ್ ಅಂತ ದೇವ್ರ ಕಡೆಯಿಂದ ಆಗ್ತಾ ಇದೆ ಅಂತಂದಾಗ ಸ್ವಲ್ಪ ಮನ್ಸಿಗೆ ಸ್ವಲ್ಪ ಕಷ್ಟನೂ ಆಗ್ಬೋದು, ಆಯಿತಾ? ಏಕೆಂದರೆ ಆ ಥರ ಈಸಿಯಾಗಿ ಚೇಂಜಸ್ ಬರೋದಿಲ್ಲ. ನಿಮ್ಮನ್ನು ಇಂಥ ಪರಿಸ್ಥಿತಿಯಿಂದ ಓವರ್ ಬರ್ಡನ್ಡ್, ಇಂಥ ಪರಿಸ್ಥಿತಿ, ಈ ಥರ ಸ್ಯಾಕ್ರಿಫೈಸ್ ಮಾಡಿದ್ದೀರಾ, ನಿಮ್ಮ ಜೀವನ ಪೂರ್ತಿ ಬೇರೆಯವ್ರಿಗೋಸ್ಕರ ಮೀಸಲಿಕ್ಕೆ ಇಟ್ಬಿಟ್ಟಿದ್ದೀರಾ. ನಿಮ್ಮ ರಿಲೇಟಿವ್ಸ್ ಅಥವಾ ನಿಮ್ಮ ಫ್ಯಾಮಿಲಿ ಅಂತಲೇ ಹೇಳ್ತಾ ಇರೋದು, ಆಯಿತಾ? ಸೊ ಹಾಗಾಗಿ ಅವ್ರಿಗೋಸ್ಕರನೇ ಮೀಸಲಾಗಿ ಇಟ್ಬಿಟ್ಟಿದ್ರಿ ನಿಮ್ಮ ಜೀವನನ ಅಂತ ತೋರಿಸ್ತಾ ಇದ್ದಾರೆ. ಸೊ ಅದರಿಂದ ನಿನ್ನನ್ನು ಆಚೆ ತರ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರಪ್ಪ. ಓಕೆನಾ? ಸೊ ಆ ಥರ ಚೇಂಜಸ್ ಸ್ವಲ್ಪ ತುಂಬ ಸ್ಮೂತಾಗಿ ಚೇಂಜಸ್ ಅಂತ ಹೇಳಕ್ಕೆ ಬರಲ್ಲ. ಸ್ವಲ್ಪ ಟವರ್ ಮೂಮೆಂಟ್ಸ್ ಥರನೇ ತೋರಿಸ್ತಾ ಇದ್ದಾರೆ ನನಗಿಲ್ಲಿ. ಬಟ್ ಡಿಪೆಂಡ್ಸ್, ಈಗ ಹೇಗೆ ದೇವ್ರಿಗೆ ಗೊತ್ತಿಲ್ಲ. ಲೈಕ್ ಹಾಗೆ ಅನಿಸುತ್ತೆ, ಟವರ್ ಮೂಮೆಂಟ್ ಅಂತ ಇಲ್ಲಿ ತೋರಿಸ್ತಿದ್ದಾರೆ, ಅದು ಅಷ್ಟೇ ಸ್ಮೂತಾಗಿ ಚೇಂಜಸ್ ಬಂದ್ಬಿಡ್ಬೋದು, ಆಯಿತಾ? ಅಥವಾ ಒಂದು ಸ್ವಲ್ಪ ಹಾಗೆ ಆಗ್ಬೋದು, ಸ್ವಲ್ಪ ನಮಗೆ ಡೈಜೆಸ್ಟ್ ಮಾಡ್ಕೊಳ್ಳೋಕೆ ಸ್ವಲ್ಪ ಕಷ್ಟನೂ ಆಗ್ಬೋದು, ಆ ಥರನೂ ಇರ್ಬೋದು, ಗೊತ್ತಿಲ್ಲ. ಒಬ್ಬೊಬ್ಬರು ಲೈಫಲ್ಲಿ ಯಾವ್ಯಾವ ಥರ ಚೇಂಜಸ್ ತರ್ತಾರೆ ದೇವ್ರಿಗೆ ಗೊತ್ತದು. ಸೊ ನೋಡೋಣ. ಇದು
ಹೇಗೆ ಏನು ಅನ್ನೋದು ನೀವು ಒಬ್ಬೊಬ್ಬರು ಜೀವನದ ಇದ್ರ ಪ್ರಕಾರ ಗೊತ್ತಾಗುತ್ತೆ ಅಷ್ಟೇನೆ. ಸೊ ಇನ್ನೂ ನಿಮಗೆ ಡೀಟೇಲಾಗಿ ಎಲ್ಲ ತಿಳ್ಕೋಬೇಕು ಏನು ಅಂತ ನಿಮಗೆ ಅನ್ನಿಸ್ತಾ ಇದೆಯಾ ಇದು ನಿಮ್ಮ ರೀಡಿಂಗ್ ಅಂತ, ಈ ಥರ ತೊಂದರೆಗಳಿದ್ದೆ ಅಂತ ಅನ್ನಿಸ್ತಿದೆಯಾ, ಈ ಥರ ನಿಮ್ಮ ದುಡ್ಡು ಕಾಸಿನ ವಿಚಾರದಲ್ಲಾಗಲಿ ಅಥವಾ ಒಂದು ಪ್ರೀತಿ ವಿಶ್ವಾಸದಲ್ಲಾಗಲಿ ಒಂದು ಫ್ಯಾಮಿಲಿ ಬಾಂಡೇ ಇರಲಿಲ್ಲ, ಲೈಫ್ ಒಂಥರ ಎಲ್ಲರನ್ನೂ ಇಕ್ಕಟ್ಟ ಇಡೋಕ್ಕೋಸ್ಕರ ನಿಮ್ಮ ಜೀವನನೇ ಮುಡುಪಾಗಿಟ್ರ ನೀವು. ಸೊ ಅವು ಏನು ಯಾವ ಥರ ತೊಂದರೆಗಳು ಬಂದ್ರೂ ದುಡ್ಡು ಕಾಸಿರಲಿ ಯಾವುದಕ್ಕೆ ಏನೇ ತೊಂದರೆ ಬಂದರೂ ನೀವು ಮುಂದೆ ನಿಂತು ಕೆಲಸ ಮಾಡಿ ನೀವು ಎಲ್ಲ ವಿಷನ ಕುಡ್ದಂಗೆ ಜೀವನದ ತೊಂದರೆನೆಲ್ಲ ನೀವು ಕುಡಿದು ಮುಂದೆ ಸಾಗಿಸಿದ್ರ ಜೀವನನ. ಅಂದರೆ ನಿಮ್ಮ ಫ್ಯಾಮಿಲಿಯವ್ರನ್ನೆಲ್ಲ ಪ್ರೊಟೆಕ್ಟ್ ಮಾಡಿದ್ರಾ ತೊಂದರೆ ಅಂತ ಬಂದಾಗ, ನೀವು ಮುಂದೆ ನಿಂತ್ಕೋತಿದ್ರಾ, ಎಲ್ಲರ ಮುಂದೆ ನೀವು ನಿಂತ್ಕೋತಿದ್ರಾ, ಈ ತೊಂದರೆ ನಾನು ಫೇಸ್ ಮಾಡ್ತೀನಿ ಬಿಡು ಅಂತಲೂ ಹೇಳ್ತಾ ಇದ್ದಾರೆ. ಸೊ ಆ ಥರ ಮಾಡಿ ನೀವು ಎಷ್ಟು ಮಾಡಿದ್ದೀರಾ ಫ್ಯಾಮಿಲಿಗೆ ಆ ಥರ ಅಂತಲೇ ತೋರಿಸ್ತಾ ಇದ್ದಾರೆ ಇಲ್ಲಿ. ಎಲ್ಲ ಇನ್ಸೆಕ್ಯೂರಿಟಿ ಏನಿತ್ತು ಫ್ಯಾಮಿಲಿಲಿ ಅಂದರೆ ಇದಿಲ್ಲ ಇಲ್ಲ ಅನ್ನೋದನ್ನು ನೀವು ಭರ್ತಿ ಮಾಡಿದ್ರಿ, ಇದೆ ಅನ್ನೋ ಥರ ಭರ್ತಿ ಮಾಡಿದ್ರಿ, ಅಷ್ಟು ಭಾರ ಹೊತ್ತು ಎಲ್ಲ ಮಾಡಿದ್ರಿ. ಸೊ ಅದಕ್ಕೆ ನಿನ್ನನ್ನು ಇವಾಗ ಈ ಪರಿಸ್ಥಿತಿಯಿಂದ ಆಚೆ ತರ್ತಾ ಇದ್ದೀನಿ, ಅದಕ್ಕೆ ಸ್ವಲ್ಪ ಚೇಂಜಸ್ ಆಗುತ್ತೆ ಅಂತಲೇ ಹೇಳ್ತಾ ಇದ್ದಾರೆ. ಓಕೆನಾ. ಸೊ ಇದು ನಿಮಗೆ ಸ್ವಲ್ಪ ಅನ್ವಯಿಸ್ತಿದೆಯಾ ನಿಮಗೆ ಅಂತ, ಇನ್ನೂ ಏನಾದರೂ ಡೀಟೇಲ್ಸ್ ಕೇಳ್ಕೋಬೇಕಾ ಹೇಗೆ ಏನು ಅಂತ, ಸೊ ಖಂಡಿತ ಒಂದು ಪರ್ಸನಲ್ ರೀಡಿಂಗ್ ತೊಗೊಳ್ಳಿ. ಆವಾಗ ನಿಮ್ಮದೇನಾ ಅಲ್ವಾ ಇದು, ಮುಂದೆ ಏನು ಚೇಂಜಸ್ಸು ಹೇಗಾಗುತ್ತೆ ಏನು ಅಂತ ಗೊತ್ತಾಗ್ಬೋದು. ಓಕೆನಾ. ಖಂಡಿತ ಪರ್ಸನಲ್ ರೀಡಿಂಗ್ ಬೇಕು ಅಂದರೆ ತೊಗೊಳ್ಳಿ. ಆ್ಯಂಡ್ ಸದ್ಯದಲ್ಲೇ ಚೇಂಜಸ್ ಆಗುತ್ತೆ, ಚಾರ್ಜಸ್ ಏನಿದೆ ಚೇಂಜಸ್ ಬರುತ್ತೆ. ಸೊ ಖಂಡಿತ ಪರ್ಸನಲ್ ರೀಡಿಂಗ್ ಬೇಕು ಅಂದರೆ ತೊಗೊಳ್ಳಿ. ಈ ಥರ ಲೈಫ್ ಸಿಚುಯೇಷನ್ ಇದೆ ಅಂದರೆ ಕ್ಲಾರಿಟಿ ಸಿಗುತ್ತೆ, ಏನು ಹೆಂಗೆ ಏನು ಮುಂದಕ್ಕೆ ಅಂತ ಕ್ಲಾರಿಟಿ ಸಿಗುತ್ತೆ. ಓಕೆನಾ. ಓಕೆ, ಥ್ಯಾಂಕ್ ಯು. ಇಲ್ಲಿವರೆಗೂ ನೋಡಿದ್ದೀರಾ, ಇಷ್ಟ ಆಗಿದೆ ಅಂದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಥ್ಯಾಂಕ್ ಯು ಸೋ ಮಚ್. ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.